ಹೇಳ್ತಾ ಇದ್ದಂಗೆ ಶುರು ಆಯ್ತಲ್ಲ ಗುರು. 2-3 ಕಿಲೋಮೀಟ್ರ್ ಚೆನ್ನಾಗಿಲ್ಲ ಅನ್ಕೋತೀನಿ. ನಮಗೇನು ಟೆನ್ಷನ್ ಇಲ್ಲ ನಮ್ಮ ಗಾಡಿ. ನೋಡಿ ಟೆನ್ನರ್ ಎತ್ಕೊಂಬಂದರೆ ಇಲ್ಲೆಲ್ಲ ಸ್ವಲ್ಪ ರೋದ್ನೇ, ಬಟ್ ಸ್ವಲ್ಪ ಡಿಸ್ಟೆನ್ಸ್ ಆದರೆ ನಡೀತದೆ. ಇಲ್ಲೇ ಮೇಲೆ ಇರೋದಪ್ಪ ಅದು ಮಂಜರಾಬಾದ್ ಫೋರ್ಟ್, ಸ್ಟಾರ್ ಫೋರ್ಟ್ ನೋಡಿದ್ದೀರಲ್ಲ. ಎಲ್ಲೋ ಬೇಕು ನಾವು ಕೆಳಗಡೆ ಹೋಗ್ಬೇಕಾ? ಮೇಲೆ ಹೋಗ್ಬಿಡ್ತಾ ಇದ್ನಲ್ಲ ಅವರು ಅನ್ನೇವಾಗಿ. ಓಯ್ ಲೋ ಫ್ಯೂಲ್, ಅಯ್ಯೋ ಅಲ್ಲೇ ಹಾಕ್ಸ್ಬಿಡ್ಬೇಕಿತ್ತು. ಸೊ 263 ಕಿಲೋಮೀಟರ್ಸ್ ಬಂದಿದೆ. ಆಮೇಲೆ ಲೋ ಫ್ಯೂಯಲ್ ಬಂದಿದೆ. ಛೇ 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 ಸಕಲೇಶ್ಪುರಲ್ಲಿ ಹಾಕ್ಸ್ಬಿಡ್ಬೇಕಿತ್ತು. ಒಳ್ಳೆ ಘಾಟ್ ಇದು, ಮಜಾ. ಕಾಂಕ್ರೀಟ್ ರೋಡ್ ಅನ್ನೋದೇ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ. ಟಯರ್ಗೆ ಅಷ್ಟು ಗ್ರಿಪ್ ಕೊಡಲ್ಲ ಇದು. ಬಟ್ ಇಲ್ಲಿನ ವೆದರ್ಗೆ ಇವೇ ಬೆಸ್ಟು. ಇಲ್ಲಿ ಯಾವಾಗೂ ಮಳೆ ಬಿದ್ದು 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 ಟಾರ್ ರೋಡ್ ಕಿತ್ತೋಗುತ್ತೆ. ಬೆಂಗಳೂರು ಒಂದು ವಾರ ಮಳೆ ಬಿದ್ರೇ ಟಾರ್ ಕಿತ್ತೋಗುತ್ತೆ. ಇನ್ನು ಇಲ್ಲಿ ಯೋಚನೆ ಮಾಡಿ ಅಲ್ವಾ? ಸೊ ಕಾಂಕ್ರೀಟ್ ರೋಡೇ ಬೆಸ್ಟು, ಏನು ಮಾಡೋಕ್ಕಾಗಲ್ಲ. ನೋಡಿ ಹಳೆ ರೋಡ್ ಇದು ಎಲ್ಲ ಚೇಂಜ್ ಮಾಡೋರು. ಈವೇನು ಅಲೈನ್ಮೆಂಟು ಚೇಂಜ್ ಆಗಿದೆ, ಮೊದಲಿದ್ದಷ್ಟು ಘಾಟು ಇಲ್ಲ. ನೈಸ್, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಸೊ ಅಲ್ಲಿ ಸ್ವಲ್ಪ ದೂರ ಪ್ಯಾಚ್ ಇತ್ತು. ಟೋಲ್ ರೋಡ್ ಎಂಡ್ ಅಂತ ಬಂತು. ಆಮೇಲೆ ಈ ರೋಡ್ ಶುರುವಾಗಿದೆ, ಕಾಂಕ್ರೀಟ್ ರೋಡ್ ಇದು. ಸೊ ಇದು ಮೊದಲೇ ರೆಡಿ ಆಗಿತ್ತು, ಜಮಾನದಲ್ಲೇ ಈ ರೋಡ್ ರೆಡಿ ಇತ್ತು. ಸೊ ಇದರಿಂದ ಮುಂದಕ್ಕಿರೋದೆಲ್ಲ ದೊಡ್ಡ ರೋಡು, ಇದು ನಾರ್ಮಲ್ ಡಬಲ್ ರೋಡು. ಸೊ ದಟ್ಸ್ ಓಕೆ, ಡಬಲ್ ರೋಡೇ ಚೆನ್ನಾಗಿದೆ. ಸೊ ಪ್ರಾಬ್ಲಮ್ ಎಲ್ಲಿ ಅಂತಂದರೆ ರೋಡೇ ಇಲ್ದಿರ ಕಿತ್ತೋಗಿರುತ್ತಾ, ಅದೊಂದೇ ಪ್ರಾಬ್ಲಮ್ ಅಷ್ಟೇ. ಈ ಥರ ಇದ್ರೂ ನಡೆಯುತ್ತೆ. ಬಟ್ ಈ ಘಾಟ್ಸಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಲೈಕ್ ಹೈವೇಲಿ ಬಂದಂಗೆಲ್ಲ ಫಾಸ್ಟಾಗಿ ಬರೋಕ್ಕಾಗಲ್ಲ. ಕಾಂಕ್ರೀಟ್ ಬೇರೆ ಅಲ್ವಾ, ಒಂಥರ ನಿಮಗೆ ಫೀಲ್ ಡಿಫ್ರೆಂಟು. ಗ್ರಿಪ್ಪು ಏನೋ ಮಿಸ್ ಆಗ್ತಿದೆ ಅನ್ನೋ ಫೀಲು. ಮತ್ತು ಅದ್ರ ಜೊತೆಗೆ ಈ ಥರ ಬಸ್ಸುಗಳು ಲಾರಿಗಳು ಜಾಸ್ತಿ. ಲಾರಿಗಳು ತುಂಬ ಜಾಸ್ತಿ ಬಿಡಿ, ಅದು ಕಾಮನ್ ಈ ರೋಡಲ್ಲಿ. ನೀರೇ ಇಲ್ಲ ಗುರು. ಮಾನ್ಸೂನಲ್ಲಿ ಬರಬೇಕು, ಬಂದರೆ ವೆದರ್ ಚೆನ್ನಾಗಿರುತ್ತೆ. ಈ ಘಾಟ್ಸಲ್ಲಿ ಓಡಿಸೋ ಮಜಾನೇ ಬೇರೆ ಗುರು. ಪಕ್ಕದಲ್ಲಿ ನೋಡಿ ನದಿ ಹೇಗಿದೆ, ನೀರು ಕಡಿಮೆ ಇದೆ, ಅನ್ಸೀಸನ್ ಅಲ್ವಾ, ತುಂಬ ಕೆಳಕ್ಕಿದೆ, ಚೆನ್ನಾಗಿದೆ ಇಲ್ಲಿ. ಒಂಥರ ಮಸ್ತ್ ಸೌಂಡ್ ಇದ್ರದ್ದು ಇಂಜಿನ್ ನಾಯ್ಸು. ಎಷ್ಟು ಕಡಿಮೆ ಹೋಗ್ಬಿಟ್ಟಿದೆ ಗುರು ನೀರು. ಇಲ್ಲಿ ನೋಡಿ ಗುರು, ಒಂದು ಬ್ರಿಡ್ಜ್ ಹತ್ರ ನಿಲ್ಸಿದ್ದೀನಿ, ನೀರೇ ಇಲ್ಲ. ಛೇ ಪ್ರಾಪರ್ ಅನ್ಸೀಸನ್ ಬೇಕೀಗಿದನ್ನು. ಸೊ ನಮ್ಮ ರೈಡಲ್ಲಿ ಫಸ್ಟು ಫ್ಯೂಯಲ್ ಇದೆ ಆ್ಯಕ್ಚುಲಿ. ಫಸ್ಟ್ ಬಂದು ಮನೆ ಹತ್ರನೇ ಫುಲ್ ಮಾಡಿಸಿದ್ದು, ಅದಾದಮೇಲೆ ಇದೆ. ಸೊ 301 kilometers ಫಾರ್ 11 ಲೀಟರ್ಸಾ. ಸೊ ಅಲ್ಲಿಗೆ 27.36 27.1 ಕರೆಕ್ಟಾಗಿದೆ ಮೈಲೇಜು. ಯಾಕಂದರೆ ಸೇಮ್ ಇದಕ್ಕೆ ಬಂದಾಗೆ ನಾನು ಫ್ಯೂಯಲ್ ಹಾಕ್ಸಿದ್ದು ಅದೇ ಲೆವೆಲ್ಗೆ ಹಾಕ್ಸಿದ್ದೆ, ಈಗಲೂ ಅದೇ ಲೆವೆಲ್ಗೆ ಹಾಕ್ಸಿದೆ. ಸೊ ಅಲ್ಲಿಗೆ ಇಲ್ಲಿ ತೋರಿಸ್ತಾ ಇರೋದು ಕರೆಕ್ಟಾಗಿದೆ, ಟೆನ್ಷನ್ ಇಲ್ಲ. ನಾಳೆ ಹೈವೇಲಿ ಹಾಕ್ಸ್ಕೋಬೋದು ಆರಾಮಾಗಿ, ಹಾಸನ ರೋಡಲ್ಲಿ ಎಲ್ಲಾದರೂ. ಹಾಸನ ರೋಡಲ್ಲೋ ಇನ್ ಕೇಸ್
ಸಕಲೇಶ್ಪುರ ಎಲ್ಲ ಒಂದು ಕಡೆ ಹಾಕ್ಸ್ಕೋಬೋದು. ಫ್ಯೂಯಲ್ ಸ್ಟೇಷನ್ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ಹಾಕ್ಸ್ಬಿಡೆ. ಬಂದ್ವಿ ನೋಡ್ರಪ್ಪ, ಇನ್ನಿಲ್ಲೂ ಮಂಗಳೂರು ಹೈವೇ ಇನ್ನೂ ಕೆಲಸ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ. ಏನು ಗುರು ಇಲ್ಲವ್ರೆ, ಏನು ವಿಷಯ? ಸೊ ಇಲ್ಲಿಂದ 21 ಕಿಲೋಮೀಟರ್ಸು ಇದೇ ಫಾರೆಸ್ಟ್ ರೂಟು. ಹೆಂಗಿದೆ ಗುರು ವ್ಯೂ? ಈ ಕಡೆ ಫಾರೆಸ್ಟ್, ಈ ಕಡೆ ಫಾರೆಸ್ಟ್ ಅಲ್ಲ, ಆ ಕಡೆ ಫಾರೆಸ್ಟು. ಆ ಫಾರೆಸ್ಟ್ ಮಧ್ಯದಲ್ಲಿ ನಮ್ಮ ಚೀತಾ ಇದೆ. ಲೆಟ್ಸ್ ಗೋ. ನೆನ್ನೆ ಮೊನ್ನೆ ಎಲ್ಲ ಮಳೆ ಬಿದ್ದಂಗಿದೆ. ಸೊ ಧರ್ಮಸ್ಥಳಕ್ಕೆ ಬ್ಯಾಚುಲರ್ ಒಬ್ಬರೇ ಬಂದರೆ ಪ್ರಾಬ್ಲಮ್ ಏನಂತಂದರೆ, ಸೊ ಹಳೇದೊಂದು ಇವ್ರದ್ದು ಕೈಂಡ್ ಲಾಡ್ಜ್ ಥರ ಇರುತ್ತಲ್ಲ, ಧರ್ಮಸ್ಥಳದ್ದೇ ಕ್ಷೇತ್ರದ್ದೇ ಇರುತ್ತಲ್ವ, ಅದರಲ್ಲಿ ಹಳೇದ್ರಲ್ಲಿ ಕೊಡ್ತಾರೆ ರೂಮ್ ಓಕೆ ಅಂದ್ಕೊಳ್ಳಿ. ಬಟ್ ಪ್ರಾಬ್ಲಮ್ ಏನಂದರೆ ಕಾಮನ್ ವಾಶ್ರೂಮ್ಸ್ ಕೊಟ್ಬಿಡ್ತಾರೆ. ಹಾಗಾಗಿ ಬಿಸಿನೀರಿಗೆಲ್ಲ ಒಂದು ಬಕೆಟ್ ಇಟ್ಕೊಂಡು ಹೋಗಿ ಸ್ನಾನ ಮಾಡ್ಕೋಬೇಕು, ಆ ಟೈಪು. ಸೊ ಇನ್ನು ಪ್ರೈವೇಟ್ ಬೇಕಂದರೆ ನಿಮಗೆ ಸುತ್ತಮುತ್ತ ಹತ್ರ ಎಲ್ಲೂ ಇಲ್ಲ, ಸೊ ದೂರ ಹೋಗಿ ಸ್ಟೇ ಆಗಬೇಕು. ಸೊ ಅದೊಂದು ಪ್ರಾಬ್ಲಮ್. ವಿತ್ ಫ್ಯಾಮಿಲಿ ಬಂದರೆ ಈಸಿ, ಲೇಟೆಸ್ಟ್ ಲಾಡ್ಜ್ ಯಾವುದಿದೆ ಅದು ಕೊಡ್ತಾರೆ, ಆರಾಮಾಗಿ ಇರಬಹುದು. ಕಪಿಲ ಅಂತ ತೋರಿಸ್ತಾ ಇದೆ, ಕಪಿಲ ನದಿನ ಮೇ ಬಿ. ಸ್ವಲ್ಪ ಹರಿತಾ ಇದೆ ನೀರು, ಗುಡ್. ಓಕೆ, ಕಡಿಮೆನೆ, ದಟ್ಸ್ ಓಕೆ, ಏನು ಮಾಡೋಕ್ಕಾಗುತ್ತೆ. ಲೆಟ್ಸ್ ಗೋ, ಹೋಗೋಣ. ಇವತ್ತು ಫ್ರೈಡೇ ಬೇರೆ, ಎಲ್ಲ ಜನ ಬರ್ತಿರ್ತಾರೆ. ಇವತ್ತು ನೈಟೇ ಶುರು ಮಾಡೋದೆಲ್ಲ. ರೂಮ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಟಯರ್ ನೋಡಿ ಗಾಡ್ಸಲ್ಲಿ ಓಡಿಸಿರೋದಕ್ಕೆ ಹೆಂಗಾಗಿದೆ, ಬ್ಲ್ಯಾಕಾಗಿ. ಇಲ್ಲಿವರೆಗೂ ಯೂಸ್ ಮಾಡಿದ್ದೀನಿ, ಪರವಾಗಿಲ್ಲ. ಲೆಫ್ಟ್ ಅಂತೂ ಜಾಸ್ತಿ ಯೂಸ್ ಮಾಡಿದ್ದೀನಿ, ರೈಟು ಒಂಚೂರು ಬಿಟ್ಟಿದ್ದೀನಿ. ಧರ್ಮಸ್ಥಳ ರೀಚ್ ಆಗಿದ್ದೀವಿ. 5 ಗಂಟೆ ಕರೆಕ್ಟಾಗಿ ಗುರು, ಎಕ್ಸಾಕ್ಟ್ 5 o'clock ರೀಚ್ ಆಗಿದ್ದೀನಿ. ಸೊ ನನಗೆ ಸಹ್ಯಾದ್ರಿಯಲ್ಲೇ ರೂಮ್ ಸಿಕ್ತು. ಸೊ ಲಗೇಜ್ ಎಲ್ಲ ತೆಗೆದಿಕ್ಕಿದ್ದೀನಿ ನೋಡಿ, ಗಾಡಿ ಇಲ್ಲೇ ಇದೆ, ಪಾರ್ಕಿಂಗ್ ಬೋರ್ಡ್ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ನಮಗೆ ಕೊಟ್ಟಿರುವಂಥ ರೂಮ್ ನಂಬರ್ 123, ಒಳ್ಳೆ ವ್ಯೂ ಇರೋ ಕಡೆ ಕೊಟ್ಟವ್ರೆ. ಒಳಗಡೆ ಹೋಗೋಣ ಬನ್ನಿ, ಹೆಂಗಿರುತ್ತೆ ನೋಡೋಣ. ಹೆಂಗೆ ಆಗ್ಬಿಟ್ಟಿದ್ದೀನಿ ನೋಡಿ, ಫುಲ್ಲು ಡಲ್ ಆಗ್ಬಿಟ್ಟಿದ್ದೀನಿ, ಸುಸ್ತಾಗ್ಬಿಟ್ಟಿದ್ದೀನಿ. ರಾತ್ರಿ ನಿದ್ದೆ ಎಲ್ಲ 4 ಗಂಟೆಗೆ ಎದ್ದಿರೋದು. ಈಗ ಫ್ರೆಶ್ ಅಪ್ ಆಗೋಣ, ಸ್ನಾನ ಮಾಡ್ತೀನಿ. ರಾತ್ರಿ ಒಂದು ದರ್ಶನಕ್ಕೆ ಹೋಗ್ಬೇಕು ಅಂತಿದ್ದೀನಿ, ಮತ್ತು ಬೆಳಗ್ಗೆ ಒಂದು ದರ್ಶನಕ್ಕೆ ಹೋಗ್ತೀನಿ. ಮತ್ತು ಸೊ ಹೋಗಿ ನಾಳೆ ಮತ್ತೆ ಕುಕ್ಕೆಗೆ ಹೋಗಿ, ಕುಕ್ಕೆಯಿಂದ ಬಿಸ್ಲೆ ರೂಟ್ ಹೋಗಿ, ಬಿಸ್ಲೆಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ನನ್ನ ಪ್ಲ್ಯಾನ್ ಇರೋದು. ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಹಿಂಗೆ ಕಾಣ್ತಾ ಇದ್ದೀನಿ, ಫುಲ್ ಇದಾಗ್ಬಿಟ್ಟಿದ್ದೀನಿ. ಸೊ ನಮ್ಮ ರೂಮ್ ಹಿಂಗಿದೆ. ಇಲ್ಲಿ ಒಂದು ವಾಶ್ರೂಮ್ ಇದೆ, 2 ಬೆಡ್ಡು, ಇಲ್ಲೊಂದು ಎಕ್ಸ್ಟ್ರಾ ಬೇಕಾದ್ರೆ ಮಲಗೋಕ್ಕೆ, ಮತ್ತು ಚಾಪೆ ದಿಂಬೆಲ್ಲ ಕೊಟ್ಟವ್ರೆ. ಯೂಶ್ವಲಿ ಇಲ್ಲೆಲ್ಲ ಬ್ಯಾಚುಲರ್ಸ್ ಬಂದವ್ರಿಗೆ ಕೊಡಲ್ಲ, ಯಾಕಂದರೆ ಜಾಸ್ತಿ ಜನ ಅಕಾಮಿಡೇಟ್ ಆಗ್ತಾರೆ ಅಂತ. ಪ್ಲಸ್ ಸ್ವಲ್ಪ ಬೇರೆ ಬೇರೆ ರೀಸನ್ಸ್ ಇತ್ತು, ಮೊದಲು ಕೊಡ್ತಿರಲಿಲ್ಲ. ಮೇ ಬಿ ಕ್ರೌಡ್ ಇಲ್ಲ, ಫ್ರೈಡೇ ಇವತ್ತಿನ ಜನ ಇಲ್ಲ, ಹಂಗಾಗಿ ಕೊಟ್ಟಿರ್ಬೋದು. ಹೆಂಗೋ ಲಕ್ಕಿಲಿ ಕೊಟ್ಟರು ಒಳ್ಳೆಯದೇ. ಆ್ಯಂಡ್ ಧರ್ಮಸ್ಥಳದಲ್ಲಿ ಅವ್ರದ್ದೇ ಅಷ್ಟೇ ತುಂಬ ಕಡಿಮೆ, 800 rupees ತೊಗೊಂಡ್ರು 200 rupees ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ರಿಫಂಡ್ ಮಾಡ್ತಾರೆ. ಅಷ್ಟು ಕಡಿಮೆಗೆ ಯಾರು ಕೊಡ್ತಾರೆ ಅಲ್ವಾ? ಓಕೆ, ಸ್ವಲ್ಪ ಫ್ರೆಶ್ ಅಪ್ ಆಗಿ, ಒಂದು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ತೀನಿ. Few moments later. ಫ್ರೆಶ್ ಸ್ನಾನ ಮಾಡಿ ಈಗ ಹೊರಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಟೈಮ್ ಆಗಿದೆ 7:10. ಸೊ ಜಸ್ಟ್ ಸ್ನಾನ ಆಯಿತು, ಡ್ರೆಸ್ಅಪ್ ಆಗಿದ್ದೀನಿ. ಸೊ ನೋ ಆ್ಯಕ್ಷನ್ ಕ್ಯಾಮ್ರಾ, ಸೊ ಅದಕ್ಕೆ ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು
ಐ ಥಿಂಕ್ ಅನ್ನ ಪ್ರಸಾದ ಇರುತ್ತೆ ಅನ್ಕೋತೀನಿ. ತಿಂದ್ಕೊಂಡು ನನಗೆ ಒಂದು ಸ್ವಲ್ಪ ರೆಡಿ ಆಗೋಕ್ಕೆ ಶಾಂಪು ಸೋಪು ಏನೂ ಇಲ್ಲ, ಅದೆಲ್ಲ ತೊಗೊಂಡು ಬರ್ತೀನಿ. ಆಮೇಲೆ ರೆಸ್ಟ್ ಮಾಡ್ತೀನಿ ಅಷ್ಟೇ. ಈಗ ಸದ್ಯಕ್ಕೆ ಪ್ರೋಗ್ರಾಮ್ ರೆಡಿ ಇದ್ದೀನಿ, ಹೊರಡೋದು. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಚಪ್ಪಲಿನೂ ಕ್ಯಾರಿ ಮಾಡಿಲ್ಲ, ಶೂಸಲ್ಲಿ ಬಂದಿರೋದು. ಸೊ ಶೂಸ್ ಇಲ್ಲ ಇರುತ್ತೆ, ಬರೀ ಕಾಲಲ್ಲಿ ಹೋಗ್ತಾ ಇದ್ದೀನಿ. ಏನು ಗೊತ್ತಾ ಮ್ಯಾಟ್ರು, ನಾನು ಬಂದಾಗ ಅಷ್ಟೊಂದು ಕ್ರೌಡೇ ಇರಲಿಲ್ಲ. ಈಗ ಆ ಪಾರ್ಕಿಂಗ್ ಲಾಟೆಲ್ಲ ಫುಲ್ ಆಗ್ಬಿಡೈತೆ. ಆ ಕಡೆ ನೋಡಿ ಪಾರ್ಕಿಂಗ್ ಎಲ್ಲ ಫುಲ್ಲು, ವೆಹಿಕಲ್ಸ್ ಬರ್ತಾನೇ ಇದ್ದಾವೆ. ಬಟ್ ಟೂ ವೀಲರ್ಸಲ್ಲಿ ಬರೋದು ಕಡಿಮೆ. ನಾನು ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೀನಿ, ಈಗ ಓಡೋಣ. ಇನ್ನು ಕೋಲ್ಡಾಗೇ ಇದೆ. ನಮ್ಮ ಗಾಡಿ ಲೋ ಬೀಮ್ ನೋಡಿ ಹೀಗಿದೆ, ಹೈ ಬೀಮ್ ಹಾಕ್ತೀನಿ ನೋಡಿ. ಈಗ ಲೈಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಗಾಡಿನ ಪಾರ್ಕಲ್ಲಿ ಮಾಡಿ ಈಗ ದೇವಸ್ಥಾನದ ಕಡೆ ಹೊರಟಿದ್ದೀನಿ. ಕ್ರೌಡ್ ಇಲ್ಲ ಅನ್ಕೋತಾ ಇದ್ದೆ, ಒಳ್ಳೆ ಕ್ರೌಡ್ ಬಂದ್ಬಿಟ್ಟಿದೆ. ಸೊ ಈಗ ದರ್ಶನ ಮುಗಿಸಿ ಅಲ್ಲೇ ಹೋಗಿ ಪ್ರಸಾದ ಕೊಡ್ತಾರೆ, ಅಂದರೆ ಊಟ ಹಾಕ್ತಾರೆ. ಊಟ ಮಾಡಿಕೊಂಡು ಬಂದೆ ಆಚೆ. ಫುಲ್ ಟಮ್ಮಿ ಫುಲ್ ಆಗೋಯ್ತು. ಸೊ ಈಗ ನಾನು ರೂಮ್ ಕಡೆ ಓಡ್ತೀನಿ. ಹಂಗೆ ಸ್ನಾನ ಕಟ್ಟೋವರೆಗೂ ಹೋಗಿ ಬಂದೆ. ಇದು ಅಲ್ಟಿಮೇಟ್ ಆ್ಯಕ್ಚುಲಿ, ಗೊತ್ತಾಗ್ತಾ ಇಲ್ಲ. ಒಳ್ಳೆ ಫಾಗು, ಒಳ್ಳೆ ಗ್ರೀನ್ರಿ, ಒಳ್ಳೆ ವ್ಯೂ, ಆ್ಯಕ್ಚುಲಿ. ಒಳ್ಳೆ ಆಕ್ಸಿಜನ್.